ನೀರಾವರಿ ಈ ಒಂದು ವಿಷಯದ ಮೇಲೆಯೂ ಕೂಡ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಕೂಡ ಚೆನ್ನಾಗಿ ಅರ್ಥವನ್ನ ಮಾಡ್ಕೋಬೇಕು. ಬೆಳೆಗಳಿಗೆ ನಿರ್ದಿಷ್ಟ ಕಾಲಾಂತರದಲ್ಲಿ ನೀರನ್ನ ಒದಗಿಸುವುದನ್ನ ಏನೆನ್ನುತ್ತಾರೆ? ಬೆಳೆಗಳಿಗೆ ನಿರ್ದಿಷ್ಟ ಕಾಲಾಂತರದಲ್ಲಿ ನೀರನ್ನ ಒದಗಿಸುವುದನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ನೀರಾವರಿ ಅಂತೇಳಿ ಕರೀತಕ್ಕಂಥದ್ದು. ನೀರಾವರಿ ಅಂದ್ರೆ ಬೆಳೆಗಳಿಗೆ ಅವುಗಳ ಬೆಳವಣಿಗೆಗಾಗಿ ಅಗತ್ಯವಾದ ನೀರನ್ನ ಕೃತಕವಾಗಿ ಒದಗಿಸುವ ವಿಧಾನವನ್ನ ಏನಂತೇಳಿ ಕರೀತಾರಂದ್ರ ನೀರಾವರಿ ಅಂತೇಳಿ ಕರೀತಕ್ಕಂಥದ್ದು. ಹಾಗಾದ್ರ ನೀರಾವರಿಯಲ್ಲಿ ವಿಧಾನಗಳು ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಆಧುನಿಕ ವಿಧಾನಗಳ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಯಾವ ಆಧುನಿಕ ವಿಧಾನಗಳು ಅಂದ್ರೆ ಚಮಕಿಸುವ ನೀರಾವರಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಹನಿ ನೀರಾವರಿ, ಡ್ರಿಪ್ ಇರಿಗೇಷನ್ ಅಂತ ಹೇಳಿ ನೋಡ್ತೀವಿ. ಇದರ ಮೇಲೆಯೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇವುಗಳನ್ನ ಏಕೆ ಬಳಸಲಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇವುಗಳ ಬಳಸುವುದರಿಂದ ನೀರಿನ ಉಳಿತಾಯವಾಗುತ್ತದೆ. ಅದೇ ರೀತಿಯಾಗಿ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯುತ್ತವೆ ಅಂತಕ್ಕಂಥದ್ದು. ಹಾಗಾದ್ರೆ ಇವುಗಳನ್ನ ಸ್ವಲ್ಪ ವಿವರವಾಗಿ ನೋಡೋಣ, ಎರಡು ವಿಧಾನಗಳನ್ನ. ಪ್ರಶ್ನೆ: ಸಸ್ಯದ ಬೇರುಗಳ ಹನಿ ಹನಿಯಾಗಿ ನೀರು ಬೀಳುವ ವಿಧಾನ ಯಾವುದು ಅಂತಕ್ಕಂಥದ್ದು. ಸಸ್ಯದ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನ ಉಣಿಸುವ ವಿಧಾನ ಅಥವಾ ನೀರನ್ನ ಬೆಳೆಸ್ತಕ್ಕಂತಹ ವಿಧಾನ ಯಾವುದು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಹನಿ ನೀರಾವರಿ, ಡ್ರಿಪ್ ಇರಿಗೇಷನ್ ಅಂತೇಳಿ ಕರೀತಕ್ಕಂಥದ್ದು. ಒಂದು ಹನಿ ನೀರಾವರಿ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಈ ಒಂದು ಹನಿ ನೀರಾವರಿ ಈ ಒಂದು ವಿಧಾನದಲ್ಲಿ ಪೈಪ್ಗಳ ಮೂಲಕ ನೀರನ್ನ ಸಸ್ಯದ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನ ಉಣಿಸ್ತಕ್ಕಂಥದ್ದು ನೋಡ್ತೀವಿ. ಇದರಿಂದ ನೀರು ಏನದಂದ್ರ ನೇರವಾಗಿ ಬೇರುಗಳಿಗೆ ತಲುಪುತ್ತದೆ. ಹಾಗಾಗಿ ಇಲ್ಲಿ ಈ ಒಂದು ವಿಧಾನದಲ್ಲಿ ನೀರಿನ ಉಳಿತಾಯವಾಗುತ್ತದೆ. ಅದೇ ರೀತಿಯಾಗಿ ಸಸ್ಯಗಳು ಕೂಡ ಏನಂದ್ರ ಉತ್ತಮವಾಗಿ ಬೆಳೆಯುತ್ತವೆ. ಅದೇ ರೀತಿಯಾಗಿ ಮಣ್ಣು ಕಿತ್ತು ಹೋಗುವುದಿಲ್ಲ ಅಂತ ಹೇಳಿ ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ 3 ಪಾಯಿಂಟ್ ನಮ್ಗೆ ನೆನಪಿನಲ್ಲಿ ಇರಬೇಕು. ಹನಿ ನೀರಾವರಿ ವಿಧಾನ ಬಂದ್ಬಿಟ್ಟು ಈ ಒಂದು ವಿಧಾನದಲ್ಲಿ ಪೈಪ್ಗಳ ಮೂಲಕ ನೀರನ್ನ ಸಸ್ಯದ ಬೇರುಗಳಿಗೆ ಬಳಿ ಹನಿ ಹನಿಯಾಗಿ ನೀಡುತ್ತಾರೆ. ಇದರಿಂದ ನೀರು ನೇರವಾಗಿ ಬೇರುಗಳಿಗೆ ತಲುಪುತ್ತದೆ. ಇದರಿಂದ ನೀರಿನ ಉಳಿತಾಯವಾಗುತ್ತದೆ. ಅದೇ ರೀತಿಯಾಗಿ ಸಸ್ಯ ಉತ್ತಮವಾಗಿ ಬೆಳೆಯಲು ಸಹಾಯಕವಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ವಿಧಾನದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈ ವಿಧಾನದಿಂದ ಮಣ್ಣು ಏನದಂದ್ರ ಕಿತ್ತು ಹೋಗುವುದಿಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಮಳೆಯಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಪ್ರಶ್ನೆ ಅರ್ಥ ಮಾಡಿಕೊಳ್ಬೇಕು. ಮಳೆಯಂತೆ ನೀರನ್ನ ಸಿಂಪಡಿಸುವ ನೀರಾವರಿ ವಿಧಾನ ಯಾವುದು ಅಂತಕ್ಕಂಥದ್ದು. ಮಳೆಯಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಳೆಯಂತೆ ಅಂತಕ್ಕಂಥದ್ದು. ಹಾಗಾದ್ರ ಮಳೆಯಂತೆ ನೀರನ್ನ ಸಿಂಪಡಿಸ್ತಕ್ಕಂಥ ನೀರಾವರಿ ವಿಧಾನ ಯಾವುದು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ತುಂತುರು ನೀರಾವರಿ, ಸ್ಪ್ರಿಂಕ್ಲರ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಈ ಒಂದು ನೀರಾವರಿ ವಿಧಾನವನ್ನ ನೋಡೋಣ. ಚಿಮುಕಿಸುವ ನೀರಾವರಿ ವಿಧಾನ, ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳಿ ನಾವು ನೋಡ್ತೀವಿ. ಈ ಒಂದು ವಿಧಾನದಲ್ಲಿ ಪೈಪ್ ಮತ್ತು ಸ್ಪ್ರಿಂಕ್ಲರ್ ಉಪಕರಣವನ್ನ ಬಳಸ್ತಕ್ಕಂಥದ್ದು. ಯಾವ ಉಪಕರಣ ಈ ಒಂದು ವಿಧಾನದಲ್ಲಿ ಬಳಸ್ತಾರೆ ಅಂತ ಹೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು. ಒಂದು ಸ್ಪ್ರಿಂಕ್ಲರ್ ಉಪಕರಣವನ್ನ ಬಳಸುವ ಮೂಲಕ ನೀರನ್ನ ಮಳೆಯಂತೆ ಸಿಂಪಡಿಸಲಾಗುತ್ತದೆ. ಇದರಿಂದ ನೀರು ಹೊಲದಲ್ಲಿ ಸಮವಾಗಿ ಬೀಳುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಸಮವಾಗಿ ಹರಡುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಈ ರೀತಿಯಾಗಿ ಸಮವಾಗಿ ನೀರು ಹರಡುವುದರಿಂದ ಒಣ ಪ್ರದೇಶಗಳಲ್ಲಿ ನೀರನ್ನ ಸಿಡಿಸಲು ಇದು ಉಪಯುಕ್ತವಾಗುತ್ತದೆ. ಅದೇ ರೀತಿಯಾಗಿ ನೀರಿನ ವ್ಯರ್ಥತೆ ಅನ್ನೋದಲ್ಲಿ ಕಡಿಮೆಯಾಗುತ್ತದೆ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಇದು ಸಮವಾಗಿ ಹರಡುವುದರಿಂದ ಎಲ್ಲಾ ಬೆಳೆಗಳಿಗೂ ಏನದಂದ್ರೆ ಈ ರೀತಿಯಾಗಿ ಸ್ಪ್ರಿಂಕ್ಲರ್ ವಿಧಾನವನ್ನ ಬಳಸಿ ನೀರನ್ನ ಉಣಿಸಲು ಸಹಾಯವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಾನ್ಸೆಪ್ಟ್ ಬಂದ್ಬಿಟ್ಟು ಕಳೆ ನಿವಾರಣೆ ಮತ್ತು ಕೊಯ್ಲು. ಕಳೆ ನಿವಾರಣೆ ಮತ್ತು ಕೊಯ್ಲು ಈ ಕಾನ್ಸೆಪ್ಟ್ನು ಕೂಡ ಚೆನ್ನಾಗಿ ಅರ್ಥವನ್ನ ಮಾಡ್ಕೋಬೇಕು. ಇದರ ಮೇಲೆಯೂ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಬೆಳೆಯ ಜೊತೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಬೆಳೆಯ ಜೊತೆ ಬೆಳೆತಕ್ಕಂಥ ಅನಗತ್ಯವಾಗಿರ್ತಕ್ಕಂಥ ಅಥವಾ ಅನಪೇಕ್ಷಿತ ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇದನ್ನ ಏನೆಂದು ಕರೆಯುತ್ತಾರೆ ಅಂದ್ರ ಕಳೆಗಳು, ವೀಡ್ಸ್ ಅಥವಾ ಹುಲ್ಲು ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸಾಮಾನ್ಯವಾಗಿ ಹುಲ್ಲು ಅಂತ ಹೇಳಿ ಬಳಸ್ತಕ್ಕಂಥದ್ದು ನೋಡ್ತೀವಿ ನಮ್ಮ ಕಡೆ. ಹಾಗಾದ್ರ
ಬೆಳೆಗಳ ಜೊತೆ ಬೆಳೆಯುವ ಅನಗತ್ಯ ಸಸ್ಯಗಳನ್ನ ಕಳೆ ಎಂದು ಕರೆಯುತ್ತಾರೆ ಅಂತ ಹೇಳಿ ನೋಡ್ತೀವಿ. ಅವನ್ನ ತೆಗೆದುಹಾಕುವ ವಿಧಾನವನ್ನೇ ಕಳೆ ನಿವಾರಣೆ ಅಥವಾ ಹುಲ್ಲನ್ನ ತೆಗೆಯುವುದು ಅಂತ ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಒಂದ ಹುಲ್ಲನ್ನ ನಾಶ ಮಾಡಲು ಅಥವಾ ಕಳೆಗಳನ್ನು ನಾಶ ಮಾಡಲು ಬಳಸ್ತಕ್ಕಂಥ ರಾಸಾಯನಿಕ ಯಾವುದು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಆಪ್ಷನ್ಗಳು ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು 2,4-D ಕಳೆನಾಶಕ ಇದಕ್ಕೆ ಸರಿಯಾದ ಉತ್ತರ. ಇದೊಂದು ರಾಸಾಯನಿಕ ಕಳೆನಾಶಕ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹೊಲದಲ್ಲಿ ಬೆಳೆಗಳ ಜೊತೆ ಬೆಳೆಯುವ ಅನಗತ್ಯ ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಹುಲ್ಲು ಎಂದು ಕರೆಯುತ್ತಾರೆ ಅಥವಾ ಕಳೆಗಳು ಎಂದು ಕರೆಯುತ್ತಾರೆ. ಈ ಒಂದು ಕಳೆಗಳನ್ನು ಅಥವಾ ಹುಲ್ಲನ್ನು ನಾಶಪಡಿಸಲು ಬಳಸ್ತಕ್ಕಂಥದ್ದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ರಾಸಾಯನಿಕ ಕಳೆನಾಶಕ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಬೆಳೆ ಪಕ್ವವಾದ ನಂತರ ಅದನ್ನು ಕತ್ತರಿಸುವ ಪ್ರಕ್ರಿಯೆಯನ್ನ ಏನೆನ್ನುತ್ತಾರೆ? ಬೆಳೆ ಬೆಳೆದ ನಂತರ ಪಕ್ವವಾದ ನಂತರ ಬೆಳೆ ಬೆಳೆದ ನಂತರ ಅದನ್ನ ಕತ್ತರಿಸುವ ಕ್ರಿಯೆಯನ್ನ ಏನೆಂದುತ್ತಾರೆ ಅಂತಕ್ಕಂಥದ್ದು ಏನೆಂದು ಕರೆಯುತ್ತಾರೆ ಅಂದ್ರ ಇದನ್ನ ಕೊಯ್ಲು ಅಂತೇಳಿ ಕರೀತಕ್ಕಂಥದ್ದು, ಹಾರ್ವೆಸ್ಟಿಂಗ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ. ಬೆಳೆ ಸಂಪೂರ್ಣವಾಗಿ ಬೆಳೆದ ನಂತರ ಅದನ್ನ ಕತ್ತರಿಸಿ ಸಂಗ್ರಹಿಸುವ ಕ್ರಿಯೆಯನ್ನು ಏನಂತೇಳಿ ಕರೀತಾರೆ ಅಂದ್ರ ಕೊಯ್ಲು ಅಂತೇಳಿ ಕರೆಯುತ್ತಾರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ. ಧಾನ್ಯಗಳನ್ನ ಹುಲ್ಲುಗಳಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಧಾನ್ಯಗಳನ್ನ ಹುಲ್ಲುಗಳಿಂದ ಬೇರ್ಪಡಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇದನ್ನ ಒಕ್ಕಣೆ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಅರ್ಥವನ್ನ ಮಾಡ್ಕೋಬೇಕು. ಬೆಳೆ ಕಟ್ಟಾದ ನಂತರ ಬೆಳೆದ ನಂತರ ಬೆಳೆನ ಕಟ್ ಮಾಡ್ತೀವಲ್ಲ, ಕಟ್ ಮಾಡಿದ ನಂತರ ಧಾನ್ಯಗಳ ಗಿಡದ ತೊಗಟೆ ಮತ್ತು ಹುಲ್ಲಿನೊಂದಿಗೆ ಸೇರಿಕೊಂಡಿರುವ ಆ ಧಾನ್ಯಗಳನ್ನ ಹುಲ್ಲಿನಿಂದ ಬೇರ್ಪಡಿಸುವ ಪ್ರಕ್ರಿಯೆ ಏನೆಂದು ಕರೆಯುತ್ತಾರೆ ಅಂದ್ರೆ ಒಕ್ಕಣೆ ಎಂದು ಕರೆಯುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಉದಾಹರಣೆ ನೋಡ್ತೀವಿ. ಅಕ್ಕಿ ಅಥವಾ ಗೋಧಿ ಬೆಳೆ ಕಟಾವು ಮಾಡಿದ ನಂತರ ಧಾನ್ಯಗಳನ್ನ ಗಿಡದಿಂದ ಬೇರ್ಪಡಿಸ್ತಕ್ಕಂಥದ್ದು. ಕೈಯಿಂದ ಹೊಡೆದು ಬೇರ್ಪಡಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಎತ್ತುಗಳಿಂದ ತುಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಂತ್ರಗಳ ಮೂಲಕ ಬೇರ್ಪಡಿಸ್ತಕ್ಕಂಥದ್ದಾಗಿರ್ಬೋದು. ಇದರ ಮೇಲೆ ಕೂಡ ಪ್ರಶ್ನೆನ ಕೇಳ್ತಕ್ಕಂಥದ್ದು ನೋಡ್ತೀವಿ. ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ಒಕ್ಕಣೆ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಗಾಳಿಯ ಸಹಾಯದಿಂದ ಧಾನ್ಯ ಮತ್ತು ಹುಲ್ಲನ್ನ ಬೇರ್ಪಡಿಸ್ತಕ್ಕಂತಹ ವಿಧಾನವನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಗಾಳಿಯ ಸಹಾಯದಿಂದ ಧಾನ್ಯ ಮತ್ತು ಹುಲ್ಲನ್ನ ಬೇರ್ಪಡಿಸ್ತಕ್ಕಂತಹ ವಿಧಾನ ಗಾಳಿಯ ಸಹಾಯದಿಂದ. ಉದಾಹರಣೆಗೆ ತೊಗರಿ ಬೆಳೆಯನ್ನ ತೆಗೆದುಕೊಂಡ್ರೆ ತೊಗರಿ ಕೊಯ್ದ ನಂತರ ಬಡಿತಕ್ಕಂಥ ನೋಡ್ತೀವಿ. ಬಡಿದ್ಮೇಲೆ ಏನದಂದ್ರ ಅಲ್ಲಿರ್ತಕ್ಕಂಥ ತಪ್ಪುಲು ಅಥವಾ ಹುಲ್ಲು ಅದಕ್ಕೆ ಸೇರಿದ್ದು ಸಪ್ರೇಟ್ ಆಗ್ಬೇಕಾದ್ರೆ ಏನ್ ಮಾಡ್ತಾರಂದ್ರ ತೂರ್ತಕ್ಕಂಥದ್ದು ನೋಡ್ತೀವಿ. ಗಾಳಿಗೆ ಮೇಲೆ ನಿಂತು ತೂರ್ತಕ್ಕಂಥದ್ದು ನೋಡ್ತೀವಿ. ಇದನ್ನ ಏನಂತೇಳಿ ಕರೀತಾರಂದ್ರ ತೂರುವುದು ಅಂತೇಳಿ ಕರೀತಕ್ಕಂಥದ್ದು. ಗಾಳಿಯ ಸಹಾಯದಿಂದ ಧಾನ್ಯ ಮತ್ತು ಹುಲ್ಲನ್ನ ಬೇರ್ಪಡಿಸ್ತಕ್ಕಂಥ ವಿಧಾನ ಯಾವುದು ಅಂದ್ರ ತೂರುವುದು. ನೆಕ್ಸ್ಟ್ ಸಂಗ್ರಹಣೆ, ಸ್ಟೋರೇಜ್ ಮೇಲೆ. ದೊಡ್ಡ ಪ್ರಮಾಣದಲ್ಲಿ ಧಾನ್ಯಗಳನ್ನ ಎಲ್ಲಿ ಸಂಗ್ರಹಿಸಲಾಗುತ್ತದೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದೊಡ್ಡ ಪ್ರಮಾಣದ ಧಾನ್ಯಗಳನ್ನ ಎಲ್ಲಿ ಸಂಗ್ರಹಿಸಲಾಗುತ್ತದೆ ಅಂದ್ರ ಸಂಗ್ರಹಾಗಾರ ಮತ್ತು ಗೋದಾಮುಗಳಲ್ಲಿ ಇವುಗಳನ್ನ ಸಂಗ್ರಹಿಸಲಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಧಾನ್ಯಗಳನ್ನ ಸಂಗ್ರಹಿಸುವ ಮೊದಲು ಯಾಕೆ ಬಿಸಿಲಿನಲ್ಲಿ ಒಣಗಿಸುತ್ತಾರೆ? ಕಾರಣವನ್ನ ಕೇಳ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಧಾನ್ಯಗಳನ್ನ ಸಂಗ್ರಹಿಸುವ ಮೊದಲು, ಸ್ಟೋರೇಜ್ ಅನ್ನ ಮಾಡುವ ಮೊದಲು, ಗೋದಾಮುಗಳಲ್ಲಿ ಇಡ್ತಕ್ಕಿಂತ ಮುಂಚೆ ಬಿಸಿಲಿನಲ್ಲಿ ಏಕೆ ಒಣಗಿಸಬೇಕು ಅಂತಕ್ಕಂಥದ್ದಲ್ಲಿ ಪ್ರಶ್ನೆ. ಸರಿಯಾದ ಉತ್ತರ ಬಂದ್ಬಿಟ್ಟು ತೇವಾಂಶವನ್ನ ಕಡಿಮೆ ಮಾಡಲು ಅಂತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೊಸದಾಗಿ ಅಂದ್ರೆ ಇತ್ತೀಚೆಗೆ ಬೆಳೆ ಕಟಾವು ಮಾಡಿದ ನಂತರ ಧಾನ್ಯಗಳಲ್ಲಿ ನಾವು ತೇವಾಂಶವನ್ನ ಹೆಚ್ಚು ಇರತಕ್ಕಂಥದ್ದು ನೋಡ್ತೀವಿ. ಅವುಗಳನ್ನ ಹಾಗೆ ಗೋದಾಮುಗಳಲ್ಲಿ ಇಟ್ಟರೆ ಏನಾಗ್ತದಂದ್ರ ಹುಳುಗಳು ಮತ್ತು ಕೀಟಗಳು, ಫಂಗಸ್, ಹುಳ ಬೆಳೆಬಹುದು. ಹಾಗಾಗಿ ಏನದ ಅಂದ್ರ ಆ ಧಾನ್ಯಗಳನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿದ ನಂತರ ಹಾಗಾಗಿ ಆ ಧಾನ್ಯಗಳನ್ನ ಬಿಸಿಲಿನಲ್ಲಿ ಚೆನ್ನಾಗಿಸಿ ಒಣಗಿಸಿ ನಂತರ ಏನಂದ್ರ ಸಂಗ್ರಹಿಸುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಒಂದು ವೇಳೆ ಹೇಗೆ ಇಟ್ಟರೆ ಏನಾಗ್ತಾವಂದ್ರ ಅಲ್ಲಿ ಹುಳುಗಳು ಮತ್ತು ಕೀಟಗಳು ಮತ್ತು ಫಂಗಸ್ ಅನ್ನ ಬೆಳೆದು
ಧಾನ್ಯ ಏನದಂದ್ರೆ ಹಾಳಾಗೋ ಚಾನ್ಸಸ್ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಅವುಗಳನ್ನ ಅದೇ ರೀತಿಯಾಗಿ ಇಡುವುದಿಲ್ಲ. ಬದಲಾಗಿ ಏನದಂದ್ರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಏನದಂದ್ರೆ ಅವುಗಳನ್ನ ಗೋದಾಮ್ನಲ್ಲಿ ಇಡ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಕಾರಣವನ್ನ ಕೇಳ್ಬೋದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮನೆಯಲ್ಲಿ ಧಾನ್ಯ ಸಂಗ್ರಹಿಸಲು ಈ ಒಂದು ಬೆಳೆದ ಬೆಳೆಗಳನ್ನ ಮನೆಯಲ್ಲೇ ಇಡಬೇಕಾದ್ರೆ ಬಳಸ್ತಕ್ಕಂಥ ನೈಸರ್ಗಿಕ ಪದಾರ್ಥ ಯಾವುದು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಒಣಗಿದ ಬೇವಿನ ಎಲೆಗಳನ್ನ ಬಳಸ್ತಕ್ಕಂಥದ್ದು ನೋಡ್ತೀವಿ. ಏಕೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈ ರೀತಿಯಾಗಿ ಬಳಸೋದ್ರಿಂದ ಬೇವು ಅಂತಕ್ಕಂಥದ್ದು ಏನದಂದ್ರ ಒಂದು ಬೇವು ಕೀಟಗಳನ್ನ ದೂರ ಇಡ್ತಕ್ಕಂಥ ಗುಣವನ್ನ ಹೊಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಒಂದು ಬೇವನ್ನ ಬಳಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಪಶು ಸಂಗೋಪನೆ ಇದರ ಮೇಲೆ ಕೂಡ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಆಹಾರಕ್ಕಾಗಿ ಪ್ರಾಣಿಗಳನ್ನ ಸಾಕುವುದನ್ನ ಏನೆಂದು ಕರೆಯುತ್ತಾರೆ? ಆಹಾರಕ್ಕಾಗಿ ಪ್ರಾಣಿಗಳನ್ನ ಸಾಕುವುದನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಈಗ ಸರಿಯಾದ ಉತ್ತರ ಬಂದ್ಬಿಟ್ಟು ಪಶು ಸಂಗೋಪನೆ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಮಣ್ಣನ್ನ ಉಳುಮೆ ಮಾಡುವಾಗ ಸಿಗುವ ದೊಡ್ಡ ಮಣ್ಣಿನ ತುಂಡುಗಳನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಹೆಂಟೆಗಳು ಎಂದು ಕರೆಯುತ್ತಾರೆ. ಸಸ್ಯಗಳನ್ನು ಮೊದಲು ನರ್ಸರಿಯಲ್ಲಿ ಬಳಸಿ ನಂತರ ಹೊಲಕ್ಕೆ ವರ್ಗಾಯಿಸುವ ಬೆಳೆ ಯಾವುದು ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಬೆಳೆಗೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಭತ್ತ.